ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಡಿ ಕೆ ಶಿವಕುಮಾರ್ ವಿರುದ್ಧ ರಾಜಣ್ಣ ಹರಿಹಾಯ್ದಿದ್ದು ಇದು ಮೊದಲಲ್ಲ. ಹಾಗೆಯೇ ರಾಜಣ್ಣನ ವಿರುದ್ಧ ಡಿ ಕೆ ಶಿವಕುಮಾರ್ ಕತ್ತಿ ಮಸದಿದ್ದು ಕೂಡ ಹೊಸದಲ್ಲ. ಇವರಿಬ್ಬರ ಮಧ್ಯದ ಹಗೆತನ ಇಂದು ನೆನೆಯದಲ್ಲ, ಮೊದಲಿಂದನೂ ಇದೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎದುರಲ್ಲೇ ಈ ಇಬ್ಬರು ಘಟಾನುಘಟಿ ನಾಯಕರು ಅಂದರೆ ರಾಜಣ್ಣ ಮತ್ತು ಡಿ ಕೆ ಟೀಮ್ ಪರಸ್ಪರ ಕಿತ್ತಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಎಷ್ಟೇ ಸೈಲೆಂಟ್ ಮಾಡಲು ಪ್ರಯತ್ನ ಪಟ್ಟರೂ ಕೂಡ ಇಬ್ಬರು ಸೈಲೆಂಟ್ ಆಗಿಲ್ಲ. ತಮ್ಮ ತಮ್ಮ ವಾಗ್ವಾದ ವಿವಾದಗಳಿಂದ ಯಾವತ್ತೂ ಪ್ರಚಾರದಲ್ಲಿರುವಂಥ ರಾಜಣ್ಣ ಮತ್ತೊಮ್ಮೆ ಸಿದ್ದರಾಮಯ್ಯನವರ ಎದುರಲ್ಲೇ ಡಿ ಕೆ ಅಂಡ್ ಟೀಮ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಡಿ ಕೆ ಅಂಡ್ ಟೀಮ್ ಕೂಡ ರಾಜಣ್ಣನವರನ್ನ ತರಾಟೆಗೆ ತೆಗೆದುಕೊಂಡಿದೆ. ಏನಿದೆ ಎಕ್ಸ್ಕ್ಲೂಸಿವ್ ಸ್ಟೋರಿ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಾನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ರು. ಆ ಸಭೆಯಲ್ಲಿ ರಾಜಣ್ಣ ಮತ್ತು ಅವರ ತಂಡದವರಿಗೆ ಪ್ರಬಲ ಆಕಾಂಕ್ಷಿ ರಾಜಣ್ಣ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ, ಯಾಕಂದ್ರೆ ಸಹಕಾರಿ ಕ್ಷೇತ್ರದಿಂದ ರಾಜಕಾರಣಕ್ಕೆ ಬಂದಂಥ ರಾಜಣ್ಣ ಸಹಕಾರಿ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ದವರು, ಮಂತ್ರಿಗಳು ಆಗಿದ್ದವರು, ಸಹಕಾರ ಮಂತ್ರಿಗಳಾಗಿದ್ದವರು. ಆದರೆ ಯಾವುದೋ ಒಂದು ಕಾರಣದಿಂದ ಮಂತ್ರಿ ಸ್ಥಾನದಿಂದ ಅವರನ್ನ ಪದಚ್ಯುತಿಗೊಳಿಸಲಾಯಿತು, ಕಿತ್ತಾಕ್ಲಾಯಿತು. ಕಿತ್ತು ಬಿಸಾಡಿದ್ರು ರಾಜಣ್ಣನ, ನೀನು ಮಂತ್ರಿ ಆಗಕ್ಕೆ ಲಾಯಕ್ಕಿಲ್ಲ, ಹೋಗ್ಬಿಡು ಅಂತ. ಅಂತ ರಾಜಣ್ಣ ಮತ್ತೆ ಅಧ್ಯಕ್ಷ ಸ್ಥಾನಕ್ಕೆ ಏರಬೇಕು ಅಪೆಕ್ಸ್ ಬ್ಯಾಂಕಿಗೆ ಅಂತ ಈಗ ಟೊಂಕ ಕಟ್ಟಿ ನಿಂತಿದ್ದಾರೆ. ಮುಖ್ಯಮಂತ್ರಿಗಳ ಎದುರಲ್ಲಿ ಸಂಧಾನ ಸಭೆ, ಒಂದು ಕಡೆ ರಾಜಣ್ಣ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಟೀಮ್. ಡಿ ಕೆ ಶಿವಕುಮಾರ್ ಅವರು ಇರಲಿಲ್ಲ ಆ ಸಭೆಯಲ್ಲಿ, ಅವರ ಟೀಮ್. ಅಧ್ಯಕ್ಷ ಸ್ಥಾನ ಡಿ ಕೆ ಶಿವಕುಮಾರ್ ಟೀಮ್ಗೆ ಬೇಕು ಅಂತ ಇವರು ಹಠ ಹಿಡಿದ್ರೆ, ಇಲ್ಲ ನನಗೆ ಮತ್ತೊಮ್ಮೆ ಕೊಡಿ ಅಂತ ರಾಜಣ್ಣ ಹಠ ಹಿಡಿದ್ರು. ಮಧ್ಯದಲ್ಲಿ ಸಿದ್ದರಾಮಯ್ಯನವರು ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಯಾರಾದರೂ ಒಬ್ರು ಅನ್ನೋ ತರದ ಸಂದಿಗ್ಧತೆಯ ವಾತಾವರಣದಲ್ಲಿ. ಆ ಸಭೆಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ನಾನು, ಎಲ್ಲಿಯೂ ನಿಮಗೆ ಸಿಗದೆ ಇರುವಂತ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಆ ಸಭೆಯಲ್ಲಿ ರಾಜಣ್ಣ ಮತ್ತು ಡಿ ಕೆ ಶಿವಕುಮಾರ್ ಟೀಮ್ ಗಲಾಟೆ ಮಾಡಿಕೊಂಡಿದೆ, ಕಿತ್ತಾಟ ನಡೆದಿದೆ ಎರಡು ಟೀಮ್ಗಳ ಮಧ್ಯದಲ್ಲಿ. ರಾಜಣ್ಣನವರು ಯಾವುದೇ ಕಾರಣಕ್ಕೂ ಅಧ್ಯಕ್ಷರಾಗೋದು ಬೇಡ ಅಂತ ರವಿ ಆದಿಯಾಗಿ ಡಿ ಕೆ ಟೀಮ್ನ ಸದಸ್ಯರು ಹಠ ಹಿಡಿದು ಕೂತಿದ್ರು. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯನವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಒಮ್ಮತವನ್ನು ಏರ್ಪಡಿಸಲಿಕ್ಕೆ ಸಾಧ್ಯವಾಗಲೇ ಇಲ್ಲ. ಕೊನೆಗೆ ಒಂದು 3-4 ಜನರಿಗೆ ರಾಜಣ್ಣನವರ ಮನವೊಲಿಸಲಿಕ್ಕೆ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟರು ಅನ್ನೋದು ಆ ಸಭೆಯಲ್ಲಿ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜಣ್ಣನವರ ಮಗ ರಾಜೇಂದ್ರ ಅವರಿಗೆ ಏನಾದರೂ ಮಾಡಿ ರಾಜಣ್ಣನವರನ್ನ ಕನ್ವೆ ಮಾಡು ಅನ್ನುವಂಥ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರಂತೆ. ಈ ಕಡೆ ಡಿ ಕೆ ಟೀಮ್ಗೂ ಕೂಡ ಈ ರೀತಿಯ ಹಠ ಹಿಡಿಯೋದ್ರಿಂದ ಏನೂ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ, ಸೋತು ಗೆಲ್ಲೋದನ್ನ ಕಲಿರಿ, ದಯವಿಟ್ಟು ಈ ರೀತಿಯ ಮೊಂಡಾಟ ಮಾಡಬೇಡಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಕಿವಿ ಮಾತನ್ನು ಹೇಳಿದರು. ಈ ರಾಜಣ್ಣ ಡಿ ಕೆ ಶಿವಕುಮಾರ್ ಅವರ ವಾದ ವಿವಾದ ಇವತ್ತು ನಿನ್ನೆದೆಲ್ಲ ವೀಕ್ಷಕರೇ, ನಾನು ಹೇಳಿರೋರೆ. ಹನಿ ಟ್ರ್ಯಾಪ್ ವಿಚಾರ ಅನ್ನೋದ್ರಿಂದ ಹಿಡಿದು, ಮಹಾನಾಯಕ ಅನ್ನೋ ವಿಚಾರ ಅಂತ ಹಿಡಿದು, CD ಫ್ಯಾಕ್ಟ್ರಿ ಅನ್ನುವ ವಿಚಾರವನ್ನು ಹಿಡಿದು, ನವೆಂಬರ್ ಕ್ರಾಂತಿ ಅನ್ನುವ ವಿಚಾರವನ್ನು ಹಿಡಿದು, ಈ ಎಲ್ಲ ಪದಪ್ರಯೋಗಗಳನ್ನ ಪ್ರಾರಂಭ ಮಾಡಿದ್ದೇ ರಾಜಣ್ಣ. ಈ ಎಲ್ಲ ಪದಪ್ರಯೋಗಗಳು ಡಿ ಕೆ ಅವರನ್ನ ಗುರಿಯಾಗಿಸಿಕೊಂಡೇ ಮಾಡಿದ್ರು ರಾಜಣ್ಣ. ಆದರೆ ಹಿಟ್ ಅಂಡ್ ರನ್ ಮನಸ್ಥಿತಿ ಅನ್ನುವಂಥ ರಾಜಣ್ಣ ಯಾವುದೇ ವಿಚಾರಕ್ಕೂ ಕೂಡ ಲಾಜಿಕಲಿ ತಾತ್ವಿಕವಾಗಿ ಬದ್ಧರಾಗಲಿಲ್ಲ, ಯಾವುದನ್ನೂ ಕೂಡ ಮುಂದುವರಿಸಲಿಲ್ಲ. ಮಾತಾಡ್ತಾರೆ ಬಿಡ್ತಾರೆ, ಮಾತಾಡ್ತಾರೆ ಬಿಡ್ತಾರೆ. ಇಂತಹ ರಾಜಣ್ಣ ಇವತ್ತು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಬೇಕು ಅಂತ ಏನಿದ್ದಾರಲ್ಲ, ಅದಕ್ಕೆ ಡಿ ಕೆ ಟೀಮ್ ಅಡ್ಡಗಾಲಾಗಿ ನಿಂತಿದೆ.
ಯಾವುದೇ ಕಾರಣಕ್ಕೂ ರಾಜಣ್ಣ ಆಗಬಾರ್ದು. ಪಕ್ಷಕ್ಕಾಗಿ ದುಡಿದವ್ರು ಮೊದಲಿಂದ ಇದ್ದಾರೆ, ಕೋಆಪರೇಟಿವ್ ಸೆಕ್ಟರ್ನಲ್ಲಿ ಕೆಲಸ ಮಾಡಿದವರು ಮೊದಲಿಂದ ಇದ್ದಾರೆ, ಅಂಥವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಮಾಡಿ ಅಂತ ಹೇಳಿ ಡಿ ಕೆ ಟೀಮ್ ಹಕ್ಕೊತ್ತಾಯವನ್ನ ಮಂಡಿಸ್ತಾನೆ ಇದೆ. ಹಾಗಾದ್ರೆ ಏನಾಗುತ್ತೆ ಇದು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ವಿಚಾರ? ಸಮಯ ಉತ್ತರ ಹೇಳಬೇಕು ವೀಕ್ಷಕರೇ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.